ಹರಿ ಓಂ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದೇವಿಯ ವರ್ಣನೆಯನ್ನು ಇವತ್ತು ಮುಂದಿನ ಭಾಗದಲ್ಲಿ ನೋಡೋಣ. ಮೊದಲಿಗೆ ದೇವಿಗೆ ನಮಸ್ಕಾರ ಹೇಳೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾವು ದೇವಿಯ ಕಥೆಯಲ್ಲಿ ಮಹಿಷಾಸುರನ ಸಂಹಾರ ಅಂತ ನೋಡ್ತೀವಿ. ನಾವು ನಿನ್ನೆ ದೇವಿ 9 ರಾಕ್ಷಸರನ್ನು ಸಂಹಾರ ಮಾಡಿದ್ದಕ್ಕೆ ಈ ಹಬ್ಬವನ್ನು ನವರಾತ್ರಿ ಅಂತ ಆಚರಿಸ್ತೀವಿ ಅಂತಲೂ ಹೇಳಿದ್ದೆ. ಹಾಗಾದರೆ ಈ ಮಹಿಷಾಸುರ ಯಾರು? ಆ ಹೆಸರಿನಲ್ಲೇ 2 ಪದಗಳಿವೆ, ಮಹಿಷ ಮತ್ತು ಅಸುರ. ಮಹಿಷಿ ಅಂದರೆ ಎಮ್ಮೆ ಅಂತೀವಲ್ವ ನಾವು, ಎಮ್ಮೆ, ಮತ್ತು ಅಸುರ ದಾನವ. ಈ ಅಸುರ ಮಹಿಷಿ ಹೇಗಾದ, ಮಹಿಷಾಸುರನ ಕಥೆ ಏನು ಅನ್ನೋದನ್ನು ಇಲ್ಲಿ ಸ್ವಲ್ಪ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತೇನೆ. ಜೊತೆಗೆ ರಕ್ತಬೀಜನೂ ಬರ್ತಾನೆ ಇಲ್ಲಿ. ತಾಯಿ ರಕ್ತಬೀಜನ ಸಂಹಾರ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ತಾನೇ. ತಾಯಿ ರಕ್ತಬೀಜಾಸುರನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಕತ್ತಿಯಿಂದ ರಕ್ತಬೀಜನ ಶಿರಚ್ಛೇದ ಮಾಡ್ತಾಳೆ. ಆದರೆ ಅವನ ಶರೀರದಿಂದ ಎಷ್ಟು ರಕ್ತ ಕೆಳಗೆ ಬೀಳುತ್ತೆ ಅಷ್ಟು ರಕ್ತ ಬೀಜಾಸುರರು ಉತ್ಪನ್ನ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಅಂತಹ ರಕ್ತ ಬೀಜಾಸುರನ ಉತ್ಪತ್ತಿ ಹೇಗಾಯಿತು ಅನ್ನೋದನ್ನು ಸಹ ಈ ಕಥೆಯಲ್ಲಿ ನೋಡೋಣ. ಈಗ ಮೊದಲು ಮಹಿಷನ ಉತ್ಪತ್ತಿ ಹೇಗಾಯಿತು ಅಂತ ನೋಡಿದರೆ, ಅವನು ಮಹಿಷನ ರೂಪ ಎದಕ್ಕೆ ಬಂತು ಅಂತ ನೋಡೋಣ. ಮೊದಲು ಜಗತ್ಪ್ರಸಿದ್ಧ ಧನುವಿಗೆ ರಂಭ ಮತ್ತು ಕರಂಬ ಎಂಬ 2 ಮಕ್ಕಳಿರ್ತಾರೆ. ಅವರಿಬ್ಬರು ದಾನವರಲ್ಲೇ ಪ್ರತಿಷ್ಠರು. ಅವರಿಬ್ಬರು ಸಂತಾನಹೀನರಾಗಿದ್ದರು. ಆದ್ದರಿಂದ ಪುತ್ರ ಪ್ರಾಪ್ತಿಗಾಗಿ ತಪಸ್ಸು ಮಾಡೋಕ್ಕೆ ಅರಣ್ಯಕ್ಕೆ ಹೋಗ್ತಾರೆ. ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಮಾಡ್ತಾರೆ. ಪಂಚಾನನ ಯಜ್ಞ ತಪಸ್ಸು, ಜಲದಲ್ಲಿ ತಪಸ್ಸು, ಹೀಗೆ ತುಂಬ ಕಠಿಣ ತಪಸ್ಸುಗಳನ್ನು ಮಾಡ್ತಾರೆ. ಕರಂಬನು ನೀರಿನಲ್ಲಿ ಮುಳುಗಿ ದುಷ್ಕರ ತಪಸ್ಸನ್ನು ಮಾಡ್ತಾನೆ. ರಂಭನು ವಿಶಾಲವಾದ ವಟವೃಕ್ಷದ ಕೆಳಗೆ ಪಂಚಾಗ್ನಿಯನ್ನು ರಚಿಸಿ ತಪಸ್ಸಿಗೆ ತೊಡಗ್ತಾನೆ. ರಂಭನು ಪಂಚಾಗ್ನಿಯಿಂದ ಬೇತಾ ತಪಸ್ಸು ಮಾಡ್ತಿದ್ದಾಗ ಶಚಿಪತಿ ಇಂದ್ರ ಅವನಿಗೆ ತುಂಬ ದುಃಖ ಆಗುತ್ತೆ. ಅವನು ಸ್ವತಃ ಪಂಚನದಕ್ಕೆ ಹೋಗಿ ಮೊಸಳೆಯ ರೂಪ ಧರಿಸಿ ಜಲದಲ್ಲಿ ಪ್ರವೇಶಿಸಿ ತಪಸ್ಸು ಮಾಡ್ತಿದ್ದ ದುರಾಚಾರಿ ಕರಂಬನನ್ನು ಕಷ್ಟಪಟ್ಟು ಕೊಂದು ಹಾಕ್ತಾನೆ. ಅಂದರೆ ಕರಂಬ ಜಲದಲ್ಲಿ ತಪಸ್ಸು ಮಾಡ್ತಾ ಇದ್ನಲ್ವ, ಇವರಿಬ್ಬರ ತಪಸ್ಸನ್ನು ನೋಡಿ ಇಂದ್ರನಿಗೆ ದುಃಖ ಆಗುತ್ತೆ. ಯಾಕಂದರೆ ಇವರೆಲ್ಲ ತಪಸ್ಸು ಮಾಡಿ ಇಂದ್ರನನ್ನೇ ಸ್ವರ್ಗದಿಂದ ಓಡಿಸೋರು ಇವರೆಲ್ಲ. ಅದಕ್ಕೋಸ್ಕರ ಅಲ್ಲಿ ಇಂದ್ರನಿಗೆ ಭಯ ಆಗುತ್ತೆ. ಇಂದ್ರ ಬಂದು ಮೊಸಳೆಯ ರೂಪ ಧರಿಸಿ ಜಲದಲ್ಲಿ ಬಂದು ಅಲ್ಲಿ ಕರಂಬನನ್ನು ಕಷ್ಟಪಟ್ಟು ಕೊಂದು ಹಾಕ್ತಾನೆ. ತಮ್ಮನ ಮರಣದಿಂದ ರಂಭನಿಗೆ ತುಂಬ ಕ್ರೋಧ ಬಂತು. ಅವನ ಮನಸ್ಸಿನಲ್ಲಿ ತನ್ನ ಮಸ್ತಕವನ್ನೇ ಕಡಿದು ಅಗ್ನಿಗೆ ಅರ್ಪಿಸಬೇಕಂತ ಇಚ್ಛೆ ಆಗುತ್ತೆ. ಅಂದರೆ ಪಂಚಾಗ್ನಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾನಲ್ವ, ಆ ರೀತಿ ಮಾಡುವಾಗ ತನ್ನ ಶಿರಸ್ಸನ್ನೇ ಕತ್ತರಿಸಿ ಅಗ್ನಿಗೆ ಅರ್ಪಿಸಬೇಕು ಅಂತ ಅವನಿಗೆ ಅನಿಸುತ್ತೆ. ಕೂಡಲೇ ಅವನೇನು ಮಾಡ್ತಾನೆ, ಎಡಗೈಯಿಂದ ಜುಟ್ಟು ಹಿಡ್ಕೊತಾನೆ, ಬಲಗೈಯಲ್ಲಿ ಹರಿತವಾದ ಕತ್ತಿಯನ್ನು ಇಟ್ಕೊಡ್ತಾನೆ. ತನ್ನ ತಲೆಯನ್ನು ಈಗ ತುಂಡರಿಸಬೇಕು ಅನ್ನೋವಷ್ಟರಲ್ಲಿ ಅಗ್ನಿದೇವರು ಪ್ರಕಟರಾಗ್ತಾರೆ. ಅಗ್ನಿದೇವರು ರಂಭನಿಗೆ ಹೇಳ್ತಾರೆ, ದೈತ್ಯನೇ, ನೀನು ತುಂಬ ಮೂರ್ಖ ಇದೆಯಾ, ನೀನು ಅದಕ್ಕೋಸ್ಕರನೇ ನಿನ್ನ ತಲೆಯನ್ನು ನೀನು ಕಡ್ಕೊಳ್ಳೋಕ್ಕೆ ಮುಂದಾಗಿದೆಯಾ, ಇದು ಆತ್ಮಹತ್ಯೆ ಅಂತ ಆಗುತ್ತೆ. ಆತ್ಮಹತ್ಯೆ ಮಹಾಪಾಪ, ಇದನ್ನು ಮಾಡಬಾರ್ದು, ಇದು ಅಧಮರ ಕೆಲಸ, ಇದರಿಂದ ನಿನಗೆ ತುಂಬ ನಷ್ಟನೇ ಆಗುತ್ತೆ ಹೊರತಾಗಿ ನಿನಗೆ ಏನು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದಾಗ, ನಿನ್ನ ಈ ಪ್ರಾಣತ್ಯಾಗ ಮಾಡೋದನ್ನು ನೀನು ಬಿಟ್ಬಿಡು ಅಂತ ಹೇಳ್ತಾರೆ. ಅಗ್ನಿದೇವರ ಸರಸವಾಣಿಯನ್ನು ಕೇಳಿ ರಂಭನು ತನ್ನ ಜುಟ್ಟನ್ನು ಬಿಟ್ಟು ಹೇಳ್ತಾನೆ, ದೇವೇಶನೇ, ನೀನು ಪ್ರಸನ್ನನಾಗಿದ್ದರೆ ನನಗೆ ಒಂದು ವರವನ್ನು ಕೊಡು. 3 ಲೋಕಗಳನ್ನು ಗೆಲ್ಲುವಂಥ ಪುತ್ರನನ್ನು ನಾನು ಬಯಸುತ್ತೇನೆ. ಅವನ ಪ್ರಯತ್ನದಿಂದ ಶತ್ರುಗಳ ಸೇನೆಯು ಪ್ರಾಣಗಳನ್ನು ಕಳೆದುಕೊಳ್ಳುವಂತಾಗಬೇಕು. ದೇವತೆಗಳು, ದಾನವರು, ಮಾನವರು ಯಾರೂ ಕೂಡ ಯಾವ ವಿಧದಿಂದಲೂ ಅವನನ್ನು ಸೋಲಿಸಬಾರ್ದು. ಅವನು ತಾನು ಬಯಸಿದ ರೂಪವನ್ನು ಧರಿಸುವಂತಾಗಲಿ. ಅವನಲ್ಲಿ ಅಸೀಮ ಶಕ್ತಿಯೂ ಇರಲಿ. ಎಲ್ಲ ಜನರು ಅವನ ಚರಣಗಳಿಗೆ ನಮಸ್ಕಾರ ಮಾಡೋ ಹಾಗೆ ಆಗಲಿ ಅಂತ ಹೇಳಿ
ಅಗ್ನಿದೇವರು ರಂಭನಗೆಲ್ಲ ಕೇಳಿದ್ದಕ್ಕೆಲ್ಲ ತಥಾಸ್ತು, ನಿನ್ನ ಅಭಿಲಾಷೆ ಪೂರ್ಣ ಆಗಲಿ ಅಂತ ಹೇಳಿ, ನಿನಗೆ ಅಂಥ ಪುತ್ರನೇ ಹುಡ್ತಾನೆ, ಈಗ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರ ಬಿಟ್ಬಿಡು, ನೀನು ಹೋಗಿ ಈಗ ನೀನು ಇಲ್ಲಿಂದ ತಪ್ಪಿಸ್ಬಿಟ್ಟು ಹೋಗು ಈಗ ಅಂತ ಹೇಳ್ತಾನೆ. ಜೊತೆಗೆ ಹೇಳ್ತಾನೆ ಅಗ್ನಿದೇವ, ನೀನು ಯಾವ ಸುಂದರ ಬಾರ್ಹೆಯಲ್ಲಿ ನಿನ್ನ ಮನಸ್ಸು ನೆಡುವುದೋ ಆಕೆಯ ಗರ್ಭದಿಂದಲೇ ಪರಾಕ್ರಮಿ ಪುತ್ರನು ನಿನಗೆ ಹುಟ್ಟುತ್ತಾನೆ ಅಂತ ಹೇಳ್ತಾನೆ. ಸರಿ, ಮತ್ತೇನು, ರಂಭ ಹೊರಡ್ತಾನೆ. ಚಿತ್ತವನ್ನು ಆಹ್ಲಾದಿತಗೊಳಿಸುವ ಅಗ್ನಿದೇವರ ಮಾತನ್ನು ಕೇಳಿ ದೈತ್ಯವರ ರಂಭನು ಚರಣಗಳಿಗೆ ತಲೆಬಾಗಿ ಹಾಗೂ ಅವನು ತನ್ನ ಸ್ಥಾನಕ್ಕೆ ಹೊರಟು ಹೋಗ್ತಾನೆ. ರಂಭನ ಸ್ಥಾನವು ಸಂಪೂರ್ಣ ಸಮೃದ್ಧಿಗಳಿಂದ ಸಂಪನ್ನವಾಗಿತ್ತು. ಅಲ್ಲಿ ಅನೇಕ ಯಕ್ಷರು ವಾಸ ಮಾಡ್ತಾಯಿದ್ರು. ಪಶುಭಾವಪನ್ನ ರಾಕ್ಷಸರಾದರೂ ಇದ್ದೇ ಇದ್ದರು. ಕಾಮಭಾವದಿಂದ ಒಂದು ಮಹಿಷಿಯ ಮೇಲೆ, ಮಹಿಷಿ ಅಂದರೆ ಎಮ್ಮೆ ಅಂತ ಈಗ ತಾನು ಹೇಳಿದ್ನಲ್ವ, ಮಹಿಷಿಯ ಮೇಲೆ ಆ ದಾನವ ರಾಜನ ದೃಷ್ಟಿ ಹರಿಯಿತು. ಆಗ ಆ ಎಮ್ಮೆಯು ತಾರುಣ್ಯದ ಮದದಿಂದ ಮೆರೆದಿತ್ತು. ರಂಭನು ಅದರ ಮೇಲೆ ಆಸಕ್ತನಾದನು. ದೈವವು ಬಹಳ ಪ್ರಬಲವಾಗಿದೆ. ಅವನ ವೀರ್ಯದಿಂದ ಆ ಮಹಿಷಿಯು ಗರ್ಭವತಿಯಾದಳು. ಒಮ್ಮೆ ಯಾವುದೋ ಒಂದು ಕೋಣ ಆ ಎಮ್ಮೆಯ ಮೇಲೆ ಆಕ್ರಮಣ ಮಾಡಿದಾಗ ಆ ಕೋಣನನ್ನು ಕೊಲ್ಲಲು ರಂಭನು ಮುಂದಾದನು ಹಾಗೂ ಅದರ ಕಡೆಗೆ ಹಾಯ್ದನು. ಆ ಬಲಿಷ್ಠ ಕೋಣವು ಕಾಮಾಂಧವಾಗಿತ್ತು. ಅದು ತನ್ನ ಚೂಪಾದ ಕೊಂಬುಗಳಿಂದ ರಂಭನನ್ನು ಘಾಸಿಗೊಳಿಸಿತು. ಅದರ ಏಟಿನಿಂದ ಎದೆಗೆ ಅದರಿಂದ ಎದೆಗೆ ಏಟಾಗಿ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದು ಆತ ಸತ್ತೋಗ್ತಾನೆ. ತನ್ನ ಸ್ವಾಮಿ ಸತ್ತ ಅಂತ ಹೇಳಿ ರಂಭನು ಸತ್ತಿದ್ದಕ್ಕೆ ಆ ಬಡಪಾಯಿ ಮಹಿಷಿಗೆ ತುಂಬ ಭಯ ಮತ್ತು ಗಾಬರಿ ಆಗುತ್ತೆ. ಅಲ್ಲಿಂದ ಓಡೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಅದು ಕೋಣ ಇದಕ್ಕೆ ಕಾಮಾಂಧ ನೋಡ್ತಾ ಇತ್ತಲ್ವ, ಅದಕ್ಕೋಸ್ಕರ ಅದರಿಂದ ತಪ್ಪಿಸ್ಕೊಳ್ಳಲು ಆ ಮಹಿಷಿ ಓಡೋದಕ್ಕೆ ಶುರು ಮಾಡುತ್ತೆ. ಅದು ವೇಗವಾಗಿ ಹೋಗಿ ಒಂದು ವಟವೃಕ್ಷದ ಕೆಳಗೆ ಯಕ್ಷರು ಇರ್ತಾರಲ್ಲಿ, ಒಂದು ವಟವೃಕ್ಷದ ಕೆಳಗೆ ಅವ್ರ ಹತ್ರ ಹೋಗಿ ಅವರ ಆಶ್ರಯನ ಕೇಳ್ತಾಳೆ. ಅವಳನ್ನು ಹಿಂಬಾಲಿಸಿದ ಕೋಣವು ಅಲ್ಲಿಗೆ ಬರುತ್ತೆ. ಅದು ಬಲದ ಅಭಿಮಾನದಿಂದ ಉನ್ಮತ್ತವಾಗಿತ್ತು. ಯಕ್ಷರು ನೋಡ್ತಾರೆ, ಮಹಿಷಿಯು ಅತ್ಯಂತ ಕಾತರಳಾಗಿ ಕಣ್ಣುಗಳಿಂದ ನೀರನ್ನು ಸುರಿಸ್ತಾ ಇತ್ತು. ಭಯದಿಂದ ನಡುಗುತ್ತಿತ್ತು. ಜೊತೆಗೆ ಹಿಂದಿನಿಂದ ಅಟ್ಟಿಸಿಕೊಂಡ ಬಂದ ಕೋಣವು ಅವರಿಗೆ ಕಂಡು ಬಂತು. ಆದ್ದರಿಂದ ಆ ಮಹಿಷಿಯನ್ನು ರಕ್ಷಿಸಲು ಕೋಣವನ್ನು ಎದುರಿಸಲು ಸಿದ್ಧರಾದರು. ಆಗ ಆ ಕೋಣದ ಜೊತೆಗೆ ಆ ಯಕ್ಷರ ರೋಮಾಂಚನಕರ ಯುದ್ಧ ನಡೆಯುತ್ತೆ. ಯಕ್ಷರು ಬಿಟ್ಟ ಬಾಣಗಳಿಂದ ಕೋಣವು ಘಾಸಿಗೊಂಡು ಅದು ಕೂಡ ಸತ್ತೋಗುತ್ತೆ. ರಂಭನು ಯಕ್ಷರಿಗೆ ಪರಮಪ್ರಿಯನಾಗಿದ್ದನು. ಆದ್ದರಿಂದ ಯಕ್ಷರು ರಂಭನ ಮೃತ ಶರೀರವನ್ನು ಚಿತೆಯ ಮೇಲೆ ಇರಿಸಿದಾಗ ಅದನ್ನು ಕಂಡ ಮಹಿಷಿ ಪತಿಯೊಂದಿಗೆ ಸಹಗಮನ ಮಾಡುವೆನೆಂದು ನಿಶ್ಚಯಿಸ್ತಾಳೆ. ಯಕ್ಷರು ತಡೀತಾರೆ. ಆಕೆಯ ವಿಚಾರದಲ್ಲಿ ಪರಿವರ್ತನೆ ಆಗೋದಿಲ್ಲ. ಯಕ್ಷರು ಎಷ್ಟೇ ಬೇಡ ಅಂತ ಹೇಳಿದರೂ ಮಹಿಷಿ ಕೇಳೋದಿಲ್ಲ. ಅವಳು ಉರಿಯುವ ಚಿತೆಯಲ್ಲಿ ಕುಳಿತು ಬಿಟ್ಟಳು. ಅವಳು ತನ್ನ ಪ್ರೇಮಿ ಪತಿಯನ್ನು ಎದೆಗವಚಿಕೊಂಡಳು. ಅದೇ ಸಮಯದಲ್ಲಿ ಚಿತೆಯ ಮಧ್ಯದಿಂದ ಬಾಹುಬಲಿ ಮಹಿಷಾಸುರನು ಹೊರಬಂದನು. ಪುತ್ರನ ಮೇಲೆ ಕೃಪೆ ಮಾಡಲು ಸ್ವತಃ ರಂಭನು ಇನ್ನೊಂದು ಶರೀರವನ್ನು ಧರಿಸಿ ರಕ್ತ ಬೀಜನಾಗಿ ಚಿತೆಯಿಂದ ಹೊರಬಂದನು. ಹೀಗೆ ಮಹಿಷಾಸುರ ಮತ್ತು ರಕ್ತಬೀಜ ಇವರಿಬ್ಬರು ದಂಭನಿಂದಲೇ ಉತ್ಪತ್ತಿಯಾದರು. ಅನಂತರ ಮುಖ್ಯ ದಾನವರು ಒಂದಾಗಿ ಮಹಿಷಾಸುರನಿಗೆ ಅಲ್ಲಿಯ ರಾಜಸಿಂಹಾಸನದ ಮೇಲೆ ಪಟ್ಟಾಭಿಷೇಕ ಮಾಡ್ತಾರೆ. ಈ ಥರ ಮಹಿಷಾಸುರ ಮತ್ತು ರಕ್ತಬೀಜನ ಉತ್ಪತ್ತಿಯಾಯಿತು. ಮಹಿಷಾಸುರನ ಕಥೆಯನ್ನು ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ.